ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಬಿ ಅಶ್ವಿನಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಜ್ಜಿನಿ. ಗಣಿತ ಮರುಸಿಂಚನ ಪುನರ್ಮನನ ಹಾಳೆ 9. ಭಿನ್ನರಾಶಿಗಳೊಂದಿಗೆ ಕಾರ್ಯನಿರ್ವಹಣೆ. ಕಲಿಕಾ ಫಲ ವಸ್ತುಗಳ ಸಂಗ್ರಹದಿಂದ ಮತ್ತು ಹಾಳೆಗಳನ್ನು ಮಡಚುವ ಮೂಲಕ ಅರ್ಧ, ಕಾಲು, ಮುಕ್ಕಾಲು ಭಾಗಗಳನ್ನು ಗುರುತಿಸುವವರು. ಭಿನ್ನರಾಶಿಗಳನ್ನು ಅರ್ಧ, ಕಾಲು, ಮುಕ್ಕಾಲು ಎಂದು ಸಂಖ್ಯೆಗಳ ಮೂಲಕ ಪ್ರತಿನಿಧಿಸುವರು. ಇತರೆ ಭಿನ್ನರಾಶಿಗಳೊಂದಿಗೆ ಸಮಾನ ಭಿನ್ನರಾಶಿಯನ್ನು ತೋರಿಸುವರು. ಒಂದನೇ ಲೆಕ್ಕ ನೋಡೋಣ. ಕೊಟ್ಟಿರುವ ಮಾದರಿಯಂತೆ ಆಕೃತಿಗಳನ್ನು 2 ಸಮಭಾಗಗಳನ್ನಾಗಿ ಮಾಡಿ ಅರ್ಧ ಭಾಗಕ್ಕೆ ಬಣ್ಣ ಹಚ್ಚಿ. ಕೊಟ್ಟಿರುವ ಆಕೃತಿಗಳನ್ನು ಇಲ್ಲಿ ಬರೆದಿದ್ದೀನಿ. ಇದನ್ನ ಅರ್ಧ ಭಾಗ ಮಾಡಿ ಅರ್ಧ ಭಾಗಕ್ಕೆ ಬಣ್ಣ ಹಚ್ಚಬೇಕು. ಎಲ್ಲ ನಿಮ್ಮ ಪುಸ್ತಕದಲ್ಲಿ ಮಾಡಿದ್ದೀರಾ? ಎರಡನೇ ಪ್ರಶ್ನೆ ನೋಡೋಣ. ಒಟ್ಟು ಚಿತ್ರಗಳ ಅರ್ಧದ ಅರ್ಧಕ್ಕೆ ವೃತ್ತ ಹಾಕುವ ಮೂಲಕ ಗುರುತಿಸಿ. ನಿಮ್ಮ ಪುಸ್ತಕದಲ್ಲಿ ಐಸ್ ಕ್ರೀಮು ಮತ್ತು ಎಲೆಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ಅದರ ಅರ್ಧದ ಅರ್ಧಕ್ಕೆ ಬಣ್ಣ ವೃತ್ತ ಹಾಕಬೇಕು. ಹಾಕಿದ್ದೀರಾ? ಮೂರನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಚಿಸಿದಂತೆ ಬಣ್ಣ ಹಚ್ಚಿ. ಕೆಳಗಿನ ಒಟ್ಟು ಚಿತ್ರಗಳ ಕಾಲು ಭಾಗಕ್ಕೆ ಬಣ್ಣ ಹಚ್ಚಿ. ಇಲ್ಲಿ ಚಿತ್ರಗಳನ್ನು ಬರೆದಿದ್ದೇನೆ. ಈ ಚಿತ್ರಗಳಿಗೆ ಕಾಲು ಭಾಗ ಬಣ್ಣ ಹಚ್ಚಬೇಕು. 4 × 4 4 × 2 8. ಕಾಲು ಅಂದ್ರೆ 2 ಭಾಗಕ್ಕೆ ಬಣ್ಣ ಹಚ್ಚಬೇಕು. ಅದಕ್ಕೆ = 2 ಬಂದಿದೆ. ನಿಮ್ಮ ಪುಸ್ತಕದಲ್ಲಿ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾಲು ಭಾಗ ಬಣ್ಣ ಹಚ್ಚಬೇಕು. ಕಾಲು ಭಾಗ ಎಂದರೆ 4 × 4 4 × 2 8. ಓರೆ ಗುಣಕಾರ ಮಾಡಿದ್ದೇವೆ. = 2 ಚಿತ್ರಗಳಿಗೆ ಬಣ್ಣ ಹಚ್ಚಬೇಕು. ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳಿಗೆ ಮುಕ್ಕಾಲು ಭಾಗ ಬಣ್ಣ ಹಚ್ಚಬೇಕು. ಮುಕ್ಕಾಲು ಭಾಗ ಅಂದ್ರೆ 6 ಭಾಗಕ್ಕೆ ಬಣ್ಣ ಹಚ್ಚಬೇಕು. ಕೆಳಗಿನ ಚಿತ್ರಗಳನ್ನು ಗಮನಿಸಿ. ಬಣ್ಣ ಹಚ್ಚಿದ ಚಿತ್ರದ ಭಾಗವನ್ನು ಗೆರೆ ಎಳೆಯುವುದರ ಮೂಲಕ ಭಿನ್ನರಾಶಿಗಳೊಂದಿಗೆ ಸರಿಹೊಂದಿಸಿ. ಇಲ್ಲಿ ವೃತ್ತಗಳನ್ನು ಕೊಟ್ಟಿದ್ದಾರೆ. ವೃತ್ತದಲ್ಲಿ ಒಂದು ವೃತ್ತ ಕೊಟ್ಟು ಅದಕ್ಕೆ ಫುಲ್ ಬಣ್ಣ ತುಂಬಿದ್ದಾರೆ. ಅಂದ್ರೆ ಒಂದು ವೃತ್ತಕ್ಕೆ ಫುಲ್ ಬಣ್ಣ ತುಂಬಿದ್ರೆ ಇದು ಒಂದು. ಎರಡನೇದು ಒಂದು ವೃತ್ತ ಕೊಟ್ಟು ಅರ್ಧ ಮಾಡಿ ಒಂದಕ್ಕೆ ಬಣ್ಣ ತುಂಬಿದ್ದಾರೆ. ಇದು ಎರಡನೇ ಒಂದು. ಮೂರನೇದು ಒಂದು ವೃತ್ತ ಕೊಟ್ಟು 4 ಭಾಗ ಮಾಡಿ ಒಂದಕ್ಕೆ ಬಣ್ಣ ತುಂಬಿದ್ದಾರೆ. ಇದು 4ನೇ ಒಂದು. ನಾಲ್ಕನೇದು ಒಂದು ವೃತ್ತ ಕೊಟ್ಟು 4 ಭಾಗ ಮಾಡಿ 3ಕ್ಕೆ ಬಣ್ಣ ತುಂಬಿದ್ದಾರೆ. ಎಷ್ಟು ಚಿತ್ರಗಳಿಗೆ ಬಣ್ಣ ಹಚ್ಚಬೇಕು? 1/2. ಎಷ್ಟು ಚಿತ್ರಗಳಿಗೆ ಬಣ್ಣ ಹಚ್ಚಬೇಕು? ಭಾಗಕ್ಕೆ ಬಣ್ಣ ಹಚ್ಚಿ. 1/3. ಎಷ್ಟು ಚಿತ್ರಗಳಿಗೆ ಬಣ್ಣ ಹಚ್ಚಬೇಕು? 1/2. ಎಷ್ಟು ಚಿತ್ರಗಳಿಗೆ ಬಣ್ಣ ಹಚ್ಚಬೇಕು? 2. ಚಿತ್ರಗಳನ್ನು ಕೊಡಲಾಗಿದೆ. ಅವುಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ವೃತ್ತ ಕೊಟ್ಟು ಒಂದು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರೀಬೇಕು? ಒಂದು ವೃತ್ತದಲ್ಲಿ 4 ಭಾಗ ಮಾಡಿ 2ಕ್ಕೆ ಬಣ್ಣ ತುಂಬಿದ್ದಾರೆ. ಇದನ್ನ ಹೇಗೆ ಬರೀಬೇಕು? ಒಂದು ವೃತ್ತದಲ್ಲಿ 6 ಭಾಗ ಮಾಡಿ 3ಕ್ಕೆ ಬಣ್ಣ ತುಂಬಿದ್ದಾರೆ. ಇದನ್ನ ಹೇಗೆ ಬರೀಬೇಕು? ಒಂದು ವೃತ್ತದಲ್ಲಿ 8 ಭಾಗ ಮಾಡಿ 4ಕ್ಕೆ ಬಣ್ಣ ತುಂಬಿದ್ದಾರೆ. ಇದನ್ನು ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಒಂದೇದು ಎಷ್ಟು 4ನೇ ಒಂದುಗಳನ್ನು ಹಾಕಿದಾಗ 2ನೇ ಒಂದಕ್ಕೆ ಸಮವಾಗುತ್ತೆ? 2. ಎಷ್ಟು 3ನೇ ಒಂದುಗಳನ್ನು ಹಾಕಿದಾಗ 2ನೇ ಒಂದಕ್ಕೆ ಸಮವಾಗುತ್ತದೆ? 3. ಎಷ್ಟು 8ನೇ ಒಂದುಗಳನ್ನು ಹಾಕಿದಾಗ 4ನೇ ಒಂದಕ್ಕೆ ಸಮವಾಗುತ್ತದೆ? 2. ಇದನ್ನ ಯಾರಾದ್ರೂ ಓದ್ತೀರಾ? ಈ ಮೇಲಿನ ಚಟುವಟಿಕೆಯನ್ನು ಒಂದೇ ತ್ರಿಜ್ಯವಿರುವ ವೃತ್ತಾಕಾರದ 4 ಹಾಳೆಗಳನ್ನು ಮಡಚುವ ಮತ್ತು ಬಣ್ಣ ಹಚ್ಚುವ ಮೂಲಕ ನಿಮ್ಮ ಉತ್ತರಗಳನ್ನು ತಾಳೆ ನೋಡಿ. 7ನೇ ಪ್ರಶ್ನೆ. ಈ ಕೆಳಗಿನ 3 ಚಿತ್ರಗಳಲ್ಲಿ ಸಮಾನ ಭಿನ್ನರಾಶಿಯನ್ನು ಸೂಚಿಸಿದಂತೆ ಅವುಗಳ ಭಾಗಗಳಿಗೆ ಬಣ್ಣ ಹಚ್ಚಿ ಹಾಗೂ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಆ ಚಿತ್ರಗಳನ್ನು ಇಲ್ಲಿ ಬರೆದಿದ್ದೀನಿ. ಒಂದು ಚಿತ್ರದಲ್ಲಿ 2 ಭಾಗ ಮಾಡಿದ್ದಾರೆ. ಒಂದಕ್ಕೆ ಬಣ್ಣ ತುಂಬಬೇಕು. ಅದನ್ನು 2ನೇ ಒಂದು ಅಂತ ಬರೀಬೇಕು. ಮತ್ತೆ 4 ಭಾಗಗಳನ್ನು ಮಾಡಿ 2 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಅದನ್ನು 4ನೇ 2 ಅಂತ ಬರೀಬೇಕು. 8 ಭಾಗ ಮಾಡಿ 4 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಅದನ್ನು 8ನೇ 4 ಎಂದು ಬರೀಬೇಕು.
ಇದನ್ನ ಯಾರಾದ್ರೂ ಕೆಳಗೈತಾನೆ. ಮೇಲಿನ ಚಟುವಟಿಕೆಯನ್ನು ಪೇಪರ್ ಸ್ಟ್ರಿಪ್ ಮಡಚುವ ಮೂಲಕ ಬಣ್ಣ ಹಚ್ಚಿ ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಿ ನಿಮ್ಮ ಸಹಪಾಠಿಗಳಿಗೆ ಅದನ್ನು ಪ್ರದರ್ಶಿಸುವ ಮೂಲಕ ಸಮಾನ ಭಿನ್ನರಾಶಿಯ ಪರಿಕಲ್ಪನೆಯನ್ನು ವಿವರಿಸಿ. ಧನ್ಯವಾದ.